ಹೈ ಪ್ರೋಟೀನ್ ಬನ್ ದೋಸೆ ತುಂಬ ಸುಲಭವಾಗಿ ಈ ರೀತಿ ಮಾಡಿ ಒಂದೇ ರೀತಿ ಬ್ರೇಕ್ಫಾಸ್ಟ್ ತಿಂದು ನೀವು ಸಮ್ಟೈಮ್ಸ್ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಅನಿಸಿದರೆ ಈ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಮಾಡಿ. ಕ್ರಿಸ್ಪಿಯಾಗೂ ಇರುತ್ತೆ, ಅಷ್ಟೇ ರುಚಿಯಾಗೂ ಇರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಹೈ ಪ್ರೋಟೀನ್ ಅಂತ ಹೇಳಿದ್ದೀನಿ, ಸೊ ಹಾಗಾಗಿ ಹೆಸರು ಕಾಳು ಮೊಳಕೆ ಕಟ್ಟಿದ್ದು ಇದೆ 1 ಕಪ್ಪಷ್ಟು, ಹಾಗೆ ಕಡಲೆಕಾಳು ಅದು ಕೂಡ ಹೈ ಪ್ರೋಟೀನ್ ಹೊಂದಿರುತ್ತೆ. ಸೊ ಈ ಎರಡನ್ನ ಮೇನ್ ಅಂದರೆ ಇವೆರಡು. ಸೊ ಇದನ್ನು ಉಪಯೋಗಿಸ್ಬಿಟ್ಟು ಇವತ್ತು ನಾನು ಈ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿ ಏನಂದರೆ ಕಡಲೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಮೊದಲು, ಹಾಗೆ ಈ ಹೆಸರು ಕಾಳು ಮೊಳಕೆ ಬಂದಿರೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ. ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಹೆಸರು ಕಾಳು ಕಡಲೆಕಾಳು ಎಲ್ಲ ಮೊಳಕೆ ತೆಗೆಸ್ಬಿಟ್ಟು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಪ್ರೋಟೀನ್ ಕೊರತೆ ಇರೋರಿಗೆ ಇದಂತೂ 100% ಹೆಲ್ದಿ ರೆಸಿಪಿ. ಶುಂಠಿ ಸ್ವಲ್ಪ, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ, 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ. ಇದು ಮೆಂತ್ಯ ಕಾಳು ನಾನು ನೆನೆಸಿ ಇಟ್ಟಿದ್ದೆ. ಸೊ 1 ಟೀ ಸ್ಪೂನಷ್ಟು ನೆನೆಸಿರುವಂತಹ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಅರ್ಧ ಕಪ್ಪಷ್ಟು ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ಪಷ್ಟು ಮೊಸರು. ಇದನ್ನೆಲ್ಲ ಹಾಕ್ಕೊಂಡು ಮೊದಲು ನೀರು ಹಾಕ್ಕೊಳ್ಳದೆ ಇದನ್ನು ತರಿಯಾಗಿ ರುಬ್ಕೊಳ್ಳೋಣ. ಅವಶ್ಯಕತೆ ಬೇಕಂದರೆ ನೀರನ್ನು ನಾವು ನೋಡಿಕೊಂಡು ಆಮೇಲೆ ಹಾಕೋಬೋದು. ಮೊದಲು ನಾನು ಒಂದು 30 ಸೆಕೆಂಡ್ ಇದನ್ನು ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಒಂದು 1/4 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಇರಬೇಕು. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಸೊ ಕೆಲವೊಂದು ಸಲ ಈ ದೋಸೆ, ಈ ಉದ್ದಿನಬೇಳೆ, ಅಕ್ಕಿ ಅದೆಲ್ಲ ಹಾಕಿರಿ ದೋಸೆ ಅಥವಾ ಪಡ್ಡು ತಿಂತಾ ಇರ್ತೀರಲ್ವ, ಒಮ್ಮೆ ಈ ರೀತಿ ಮಾಡಿ ನೀವು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಎಲ್ಲರಿಗೂ ಈ ಕಾಳುಗಳಿಂದ ಪಲ್ಯಗಳು ಅಥವಾ ಸಾರು ಮಾಡಿದರೆ ಇಷ್ಟಪಡಲ್ಲಲ್ವಾ. ಸೊ ಹಾಗಾಗಿ ಡಿಫ್ರೆಂಟಾಗಿ ನಾವು ಈ ರೀತಿ ಮಾಡ್ಬೋದು. ಸೊ ಹಿಟ್ಟು ನೋಡಿ ಯಾವ ಥರ ಇದೆ. ಸೊ ಈ ರೀತಿಯಾಗಿ ಸ್ವಲ್ಪ ದಪ್ಪನೇ ಇರಬೇಕು. ಹಾಗೆ ಇಲ್ಲಿ 3 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ಮಾಲ್ ಗಾತ್ರದ ಬೀಟ್ರೋಟನ್ನು ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಬಿಳಿ ಎಳ್ಳು, ಸೊ ಈ ಬಿಳಿ ಎಳ್ಳನ್ನು ಒಂದು ಅರ್ಧ ಕಪ್ಪಷ್ಟಿದೆ, 3/4% ಅಷ್ಟು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರಲ್ಲಿ ಸ್ವಲ್ಪ ಇಟ್ಕೊಳ್ತೀನಿ. ಯಾಕೆ ಅಂತ ನಿಮಗೆ ವಿಡಿಯೋದಲ್ಲಿ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಎಳ್ಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಎಲ್ಲ ಇದರಲ್ಲಿ ಹಾಕ್ಬಿಡೋಣ. ರುಚಿನೂ ಇರಬೇಕು, ಹಾಗೆ ಆರೋಗ್ಯಕರವಾಗೂ ಇರಬೇಕು. ನಮ್ಮ ಬ್ರೇಕ್ಫಾಸ್ಟ್ ನಾವು ಏನು ತಿಂತೀವೋ ಅದು ಸುಮ್ಮನೆ ಹೊಟ್ಟೆ ತುಂಬಿಸೋಕ್ಕೋಸ್ಕರ ತಿಂದ್ಬಿಟ್ಟು ಹೆಲ್ತನ್ನು ಹಾಳು ಮಾಡ್ಕೊಳ್ಳೋಕ್ಕಿಂತ ಬದಲು ನಾವು ಹೊಟ್ಟೆ ಕೂಡ ತುಂಬಬೇಕು ಮತ್ತು ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರಬೇಕು. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇದು ನಾನು ಬನ್ ದೋಸೆ ಅಂತ ಹೇಳಿದ್ನಲ್ವಾ. ಸೊ ಈ ಒಗ್ಗರಣೆ ಈ ಪಾತ್ರೆ ಇರುತ್ತಲ್ವ, ಅದರಲ್ಲಿ ನಾನು ಇವತ್ತು ಬನ್ ದೋಸೆ ಮಾಡ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ನಂತರ ಸ್ಮಾಲ್ ಸ್ಪೂನಿಂದ ನೋಡಿ ಈ ರೀತಿಯಾಗಿ 2 ಸ್ಪೂನಷ್ಟು ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದು ಸಿಮ್ಮಲ್ಲಿ ಇಟ್ಕೋಬೇಕು, ತುಂಬ ನಿಧಾನಕ್ಕೆ ಇದು ಕುಕ್ ಆಗಬೇಕು. ನಂತರ ನಾನು ಈ ಬಿಳಿ ಎಳ್ಳು ಸ್ವಲ್ಪ ಸೈಡ್ ತೆಗೆದಿಟ್ಟಿದ್ನಲ್ವ, ಅದನ್ನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ 1 ಟೀ ಸ್ಪೂನಷ್ಟು ಮೇಲೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಅಥವಾ ಎಣ್ಣೆ ಹಾಕ್ಕೊಳ್ಳಿ. ತುಪ್ಪ ಒಳ್ಳೆಯದು, ಗುಡ್ ಕೊಲೆಸ್ಟ್ರಾಲ್ ಹೊಂದಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಬೇಕಂದರೆ ನೀವು ಎಣ್ಣೆ ಕೂಡ ಹಾಕ್ಬೋದು. ಎಣ್ಣೆ ಹಾಕ್ಕೊಳ್ಳೋದಾದರೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ಒಳ್ಳೆಯದು. ಈಗ ನೋಡಿ, ಇದನ್ನು ನಾವು 2 ಕಡೆ ಚೆನ್ನಾಗಿ ಇದನ್ನು ನಾನು ಫ್ರೈ ಅಂದರೆ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಇದು ಚಿಕ್ಕದೊಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ, ನಿಧಾನಕ್ಕೆ ಅದು ಕುಕ್ ಆಗಬೇಕು ಹೈ ಫ್ಲೇಮಲ್ಲಿ. ಯಾಕಂದರೆ ಇದು ದೊಡ್ಡ ಸ್ಟವ್ ಇದು. ಸೊ ಗ್ಯಾಸು ಬೇಗ ಜಾಸ್ತಿ ಫ್ಲೇಮ್ ಬರುತ್ತೆ ಅಂತ ನಾನು ಈ ಸ್ಟ್ಯಾಂಡನ್ನು ಇಟ್ಕೊಂಡು ನಿಧಾನಕ್ಕೆ ಕುಕ್ ಮಾಡಿ ನೋಡಿ. ಈ ಬನ್ ದೋಸೆ ರೆಡಿ ಆಯಿತು. ಒಂದು ಸೈಡಲ್ಲಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ. ಹಾಗೆ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇನ್ನೊಂದು ಸೇಮ್ ಅದೇ ರೀತಿ ಮಾಡಿಕೊಂಡು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡು ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಬೀಟ್ರೋಟ್ ಹಾಕಿರೋದ್ರಿಂದ ಸ್ವಲ್ಪ ಡಾರ್ಕ್ ಕಲರ್ ಬರ್ತಾ ಇದೆ. ಸೊ ನೀವು ಬೀಟ್ರೋಟ್ ಬೇಕಂದ್ರೆ ಹಾಕ್ಕೊಳ್ಳಿ, ಬಟ್ ಬೀಟ್ರೋಟ್ ಒಳ್ಳೆಯದು. ಸೊ ರಕ್ತಹೀನತೆ ಇದ್ದವ್ರಿಗೂ ಬೀಟ್ರೋಟ್ ಅಂತೂ ಒಳ್ಳೆಯದು. ಹಾಗೆ ಕಣ್ಣಿಗೆ, ನಮ್ಮ ಎಲ್ಲದಕ್ಕೂ, ಚರ್ಮಕ್ಕೆ ಈ ಕ್ಯಾರೆಟ್ ಒಳ್ಳೆಯದು. ಆಮೇಲೆ ನಾನು ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಕ್ಯಾಲ್ಶಿಯಂ ಇರುತ್ತೆ ಯಾವುದ್ರಂದರೆ ಈ ಬಿಳಿ ಎಳ್ಳಲ್ಲಿ. ಸೊ ಹಾಗಾಗಿ 100% ಹೆಲ್ದಿ ರೆಸಿಪಿ. ಸೊ ಇದೇ ರೀತಿ ನಾನು ಬನ್ ದೋಸೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಬಿಸಿ ಬಿಸಿ ಕೂಡ ಇದನ್ನು, ಈ ಚಟ್ನಿ ಕೂಡ ಬೇಕಾಗಿರಲ್ಲ, ಇದು ಹಾಗೆ ಕೂಡ ತಿನ್ಬೋದು. ತಣ್ಣಗಾದರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಬನ್ ದೋಸೆ ಅಂದರೆ ಬನ್ ಥರನೇ ಅದೇ ಶೇಪಲ್ಲಿ ಇರಬೇಕು. ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಚಟ್ನಿ ಜೊತೆಗೂ ತಿನ್ಬೋದು, ಅಥವಾ ಸಾಸ್ ಜೊತೆ ಕೂಡ ತಿನ್ಬೋದು, ಅಥವಾ ಹಾಗೆ ಕೂಡ ತಿನ್ಬೋದು. ಸೊ ಇದು 100% ಹೆಲ್ದಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ರೆಸಿಪಿ ಕೂಡ ಆಗುತ್ತೆ. ಮಿಸ್ ಮಾಡದೆ ಮಾಡಿ ನೋಡಿ. ಎಷ್ಟು ಕ್ರಿಸ್ಪಿಯಾಗಿದೆ ಅಲ್ವಾ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡದೆ ಮಾಡ್ತೀರಲ್ವ.
ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.